2026 ಫೆಬ್ರವರಿ 15ನೇ ತಾರೀಕು ರವಿವಾರದ ದಿವಸ ಮಹಾಶಿವರಾತ್ರಿಯು ಬಂದಿದೆ. ಈ ವಿಶೇಷ ದಿನದಂದು ಅದ್ಭುತವಾದ 8 ಶುಭಯೋಗಗಳು ರೂಪುಗೊಳ್ಳಲಿವೆ. ಈ ವಿಶೇಷ ಯೋಗಗಳಿಂದಾಗಿ ರಾಶಿಚಕ್ರದ 12 ರಾಶಿಗಳಲ್ಲಿ 4 ರಾಶಿಯ ಜನರಿಗೆ ಅಖಂಡ ಅದೃಷ್ಟ ರಾಜಯೋಗವು ಒಲಿಯಲಿದೆ. ಆ ಅದೃಷ್ಟವಂತ ರಾಶಿಯವರು ಯಾರು ಎಂದು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ಆಚರಿಸುವ ಮಹಾಶಿವರಾತ್ರಿ ಹಬ್ಬವು ಈ ವರ್ಷ ಅಂದರೆ 2026ರಲ್ಲಿ ಫೆಬ್ರವರಿ 15ನೇ ತಾರೀಕು ರವಿವಾರದ ದಿವಸ ಬಂದಿದೆ. ಇಂತಹ ಶಕ್ತಿಯುತವಾದ ದಿನದಂದೇ ಕುಂಭರಾಶಿಯಲ್ಲಿ 8 ಶುಭಯೋಗಗಳು ನಿರ್ಮಾಣವಾಗಲಿವೆ. ಅವು ಯಾವುವೆಂದರೆ ಬುಧಾದಿತ್ಯ, ಶುಕ್ರಾದಿತ್ಯ ಮತ್ತು ಲಕ್ಷ್ಮೀನಾರಾಯಣ ರಾಜಯೋಗಗಳು. ಹಾಗೂ ಇದರೊಂದಿಗೆ ಈ ದಿನ ಕುಂಭರಾಶಿಯಲ್ಲಿ ಚತುರ್ಗ್ರಾಹಿ ಯೋಗವೂ ಕೂಡ ರೂಪುಗೊಳ್ಳಲಿದೆ. ಇದರ ನಂತರ ಸರ್ವಾರ್ಥ ಸಿದ್ಧಿಯೋಗ, ಪ್ರೀತಿಯೋಗ, ಧ್ರುವಯೋಗ ಮತ್ತು ವ್ಯತಿಪಾತ ಯೋಗಗಳು ಕೂಡ ಸೃಷ್ಟಿಯಾಗಲಿವೆ. ಇದರಿಂದಾಗಿ ರಾಶಿಚಕ್ರದ 12 ರಾಶಿಗಳಲ್ಲಿ 4 ರಾಶಿಯ ಜನರಿಗೆ ಭಾಗ್ಯದ ಬಾಗಿಲು ತೆರೆಯಲಿದೆ. ಅದೃಷ್ಟವು ಕೈ ಹಿಡಿಯಲಿದೆ ಹಾಗೂ ವಿಶೇಷವಾಗಿ ಭಗವಾನ್ ಶಂಕರನ ಅನುಗ್ರಹವು ಸಿಗಲಿದೆ. ಆ ಅದೃಷ್ಟವಂತ ರಾಶಿಗಳಲ್ಲಿ ನಿಮ್ಮ ರಾಶಿಯು ಇದೆಯೇ ಎಂದು ನೋಡಿ. ಮೊದಲನೆಯದು ಮಿಥುನ ರಾಶಿ. ಮಿಥುನ ರಾಶಿಯ ಜನರಿಗೆ ಈ ಶುಭಯೋಗಗಳಿಂದಾಗಿ 2026ರ ವರ್ಷವು ಅತ್ಯಂತ ಶುಭದಾಯಕವಾದ ವರ್ಷವಾಗಲಿದೆ. ಈ ಮಹಾಶಿವರಾತ್ರಿ ಹಬ್ಬದ ಸಂದರ್ಭವು ನಿಮ್ಮ ಬಾಳಿನಲ್ಲಿ ಹೊಸ ಬೆಳಕನ್ನು ತರಲಿದೆ. ನಿಮಗೆ ಈ ಅವಧಿಯಲ್ಲಿ ಹಣಕಾಸಿನ ವಿಷಯದಲ್ಲಿ ಅಧಿಕ ಲಾಭವಾಗಲಿದೆ. ನಿಮ್ಮ ಆದಾಯವು ಗಣನೀಯವಾಗಿ ಹೆಚ್ಚಾಗಲಿದೆ. ಆದಾಯದ ಹೊಸ ಹೊಸ ಮಾರ್ಗಗಳು ತೆರೆದುಕೊಳ್ಳಲಿವೆ. ಈ ಶುಭ ಯೋಗಗಳಿಂದಾಗಿ ನಿಮಗೆ ಧನ ಸಂಪತ್ತು ಗಳಿಸುವ ಅದೃಷ್ಟವು ಒಲಿಯಲಿದೆ. ಈ ಸಂದರ್ಭದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು. ಆದರೂ ಸಹ ಆಕಸ್ಮಿಕ ಧನಲಾಭದಿಂದಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಸಮತೋಲನದಲ್ಲಿರುತ್ತದೆ. ಈ ಮಿಥುನ ರಾಶಿಯ ವ್ಯಾಪಾರಸ್ಥರಿಗೆ ಈ ಮಹಾಶಿವರಾತ್ರಿ ಹಬ್ಬದ ಸಂದರ್ಭವು ಅಧಿಕ ಲಾಭದಿಂದ ಕೂಡಿರಲಿದೆ. ನೀವು ಬಯಸಿದಕ್ಕಿಂತಲೂ ದುಪ್ಪಟ್ಟು ಧನಲಾಭವನ್ನು ಪಡೆಯುವಿರಿ. ಒಟ್ಟಾರೆಯಾಗಿ ಈ ವರ್ಷದ ಮಹಾಶಿವರಾತ್ರಿ ಹಬ್ಬವು ನಿಮಗೆ ಅಖಂಡ ಅದೃಷ್ಟವನ್ನು, ಆಕಸ್ಮಿಕ ಧನಲಾಭವನ್ನು ಮತ್ತು ಸಂತೋಷದ ಜೀವನವನ್ನು ನೀಡಲಿದೆ. ಎರಡನೆಯದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ವರ್ಷದ ಮಹಾಶಿವರಾತ್ರಿಯಂದು ರೂಪುಗೊಳ್ಳಲಿರುವ ಶುಭಯೋಗಗಳಿಂದ ಹಣಕಾಸಿನ ಪರಿಸ್ಥಿತಿಯು ಸಾಕಷ್ಟು ಬಲಗೊಳ್ಳಲಿದೆ. ಈ ಸಂದರ್ಭದಲ್ಲಿ ನಿಮ್ಮ ಧನ ಸಂಪತ್ತು ಮೊದಲಿಗಿಂತಲೂ ಸಾಕಷ್ಟು ಉತ್ತಮವಾಗಲಿದೆ. ಈ ರಾಶಿಯ ಉದ್ಯೋಗಸ್ಥರಿಗೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರಲಿವೆ. ಹಾಗೆಯೇ ಈ ವೃಶ್ಚಿಕ ರಾಶಿಯ ವ್ಯಾಪಾರಸ್ಥರಿಗೆ ಮತ್ತು ವ್ಯವಹಾರಸ್ಥರಿಗೆ ಅಪಾರ ಧನಲಾಭವಾಗಲಿದೆ. ಇನ್ನು ಈ ರಾಶಿಯವರಿಗೆ ಈ ಅವಧಿಯಲ್ಲಿ ಪ್ರಯಾಣಿಸುವ ಯೋಗವೂ ಕೂಡ ಒಲಿಯಲಿದೆ. ಈ ಪ್ರಯಾಣದಿಂದ ಹೆಚ್ಚು ಲಾಭವೂ ಸಹ ಆಗಲಿದೆ. ಈ ವರ್ಷದ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರು ಹೊಸ ಮನೆ ಖರೀದಿಸುವ ಯೋಗವನ್ನು ಮತ್ತು ಹೊಸ ವ್ಯವಹಾರವನ್ನು ಆರಂಭಿಸುವ ಯೋಗವನ್ನು ಸಹ ಪಡೆಯುವಿರಿ. ಒಟ್ಟಾರೆಯಾಗಿ ಈ ವರ್ಷದ ಮಹಾಶಿವರಾತ್ರಿಯಲ್ಲಿ ರೂಪುಗೊಳ್ಳುವ 8 ಶುಭಯೋಗಗಳಿಂದ ನಿಮ್ಮ ಜೀವನವು ಅತ್ಯಂತ ಸಂತೋಷದಿಂದ, ಆಕಸ್ಮಿಕ ಧನಸಂಪತ್ತಿನ ಲಾಭದಿಂದ ಮತ್ತು ಯಶಸ್ಸಿನಿಂದ ಕೂಡಿರಲಿದೆ. ಇನ್ನು ಮೂರನೆಯದು ಮಕರ ರಾಶಿ. ಮಕರ ರಾಶಿಯ ಜನರಿಗೆ ಈ ಫೆಬ್ರವರಿ 15ನೇ ತಾರೀಕಿನಿಂದ ಭಾಗ್ಯದ ಬಾಗಿಲು ತೆರೆಯಲಿದೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಲಾಭವನ್ನು ಪಡೆಯಲಿದ್ದೀರಿ. ಫೆಬ್ರವರಿ 15ನೇ ತಾರೀಕಿನಂದು ನಿರ್ಮಾಣಗೊಳ್ಳುವ 8 ಶುಭಯೋಗಗಳಿಂದ ಹೂಡಿಕೆಯ ಕ್ಷೇತ್ರದಲ್ಲಿರುವವರಿಗೆ ಅಧಿಕ ಲಾಭವಾಗಲಿದೆ. ಈ ರಾಶಿಯ ಜನರು ಅನೇಕ ದಿನಗಳಿಂದ ಸಾಲದ ಸಮಸ್ಯೆ ಮತ್ತು ಬಡತನದಿಂದ ಬಳಲುತ್ತಿದ್ದರೆ ಅವೆಲ್ಲವೂ ಈ ಸಂದರ್ಭದಲ್ಲಿ ದೂರವಾಗುತ್ತವೆ. ಹಾಗೆಯೇ ನಿಮ್ಮ ಜೀವನದ ಒತ್ತಡದಿಂದ ಮತ್ತು ಮಾನಸಿಕ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆಯುವಿರಿ. ಇನ್ನು ನಿಮ್ಮ ಜೀವನದಲ್ಲಿ ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ಈ ಸಂದರ್ಭದಲ್ಲಿ ಯಾವುದೇ ಅಡೆತಡೆಗಳು ಇಲ್ಲದೆ ಪೂರ್ಣವಾಗುತ್ತವೆ.
ಹಾಗೆಯೇ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಈ ದಿನದಿಂದ ಗಣನೀಯವಾಗಿ ಹೆಚ್ಚಾಗಲಿದೆ. ಒಟ್ಟಾರೆಯಾಗಿ ಈ ವರ್ಷದ ಮಹಾಶಿವರಾತ್ರಿಯು ಈ ಮಕರ ರಾಶಿಗೆ ಸೇರಿದ ಜನರಿಗೆ ಅಖಂಡ ಅದೃಷ್ಟವನ್ನು, ಸಂತೋಷದ ಜೀವನವನ್ನು, ಸಮಸ್ಯೆಗಳಿಂದ ಮುಕ್ತಿಯನ್ನು ನೀಡಲಿದೆ. ಇನ್ನು ಕೊನೆಯದಾಗಿ ಕುಂಭರಾಶಿ. ಕುಂಭರಾಶಿಯ ಜನರ ಲಗ್ನ ಮನೆಯಲ್ಲಿ 5 ಶುಭಯೋಗಗಳು ನಿರ್ಮಾಣವಾಗುವುದರಿಂದ ಈ ವರ್ಷದ ಫೆಬ್ರವರಿ 15ನೇ ತಾರೀಕಿನಿಂದ ಅಧಿಕ ಧನಲಾಭವಾಗುವ ಸಾಧ್ಯತೆಗಳಿವೆ. ಈ ಸಂದರ್ಭದಲ್ಲಿ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಧನಲಾಭವನ್ನು ಗಳಿಸುವಿರಿ. ಇನ್ನು ಈ ಸಂದರ್ಭದಲ್ಲಿ ಕುಂಭರಾಶಿಗೆ ಸೇರಿದ ಜನರಿಗೆ ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಅಧಿಕ ಲಾಭವಾಗಲಿದೆ. ಹಾಗೆಯೇ ನೀವು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕ ದಿನಗಳಿಂದ ಪ್ರಯತ್ನ ಪಡುತ್ತಿದ್ದರೆ ಆ ಕೆಲಸವು ಈ ಸಂದರ್ಭದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ಸಿನಿಂದ ಪೂರ್ಣಗೊಳ್ಳುತ್ತದೆ. ಇದರಿಂದ ಸಮಾಜದಲ್ಲಿ ಗೌರವ ಮನ್ನಣೆಯು ಹೆಚ್ಚಾಗಲಿದೆ. ಇನ್ನು ಕುಂಭರಾಶಿಯ ಉದ್ಯೋಗಸ್ಥರಿಗೆ, ವ್ಯಾಪಾರ ವ್ಯವಹಾರಸ್ಥರಿಗೆ ಮತ್ತು ಹೂಡಿಕೆದಾರರಿಗೆ ಈ ಮಹಾಶಿವರಾತ್ರಿ ಹಬ್ಬವು ವರ್ಷಪೂರ್ತಿ ಆರ್ಥಿಕ ಲಾಭವನ್ನು ತಂದುಕೊಡಲಿದೆ. ಒಟ್ಟಾರೆಯಾಗಿ ಫೆಬ್ರವರಿ 15ನೇ ತಾರೀಕು ರವಿವಾರದಿಂದ ಕುಂಭರಾಶಿಯ ಜನರಿಗೆ ಅದೃಷ್ಟ, ಯಶಸ್ಸು, ಧನಲಾಭವು ಒಲಿದು ಬರಲಿದೆ. ಹೀಗೆ ಈ ವರ್ಷದ ಮಹಾಶಿವರಾತ್ರಿಯು ರಾಶಿಚಕ್ರದ ಈ 4 ರಾಶಿಯ ಜನರಿಗೆ ವರ್ಷಪೂರ್ತಿ ಆಕಸ್ಮಿಕ ಧನಲಾಭವನ್ನು, ಅಖಂಡ ಅದೃಷ್ಟವನ್ನು, ಸಂತೋಷದ ಜೀವನವನ್ನು ನೀಡಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿಯು ಇದೆಯೇ ಎಂದು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.